ಸರ್ ಇಷ್ಟು ಕ್ರಿಯೇಟಿವಿಟಿ ಹೇಗೆ ಸಾಧ್ಯ ಸರ್ ನಿಮಗೆ? ಯಾಕಂದರೆ ಅಫ್ಕೋರ್ಸ್ ನೀವು ಈಗ ಸೋಷಿಯಲ್ ಮೀಡಿಯಾಗೆ ಎಷ್ಟು ಕನೆಕ್ಟೆಡ್ ಆಗಿದ್ದೀರಾ ಈಗಿನ ಯಂಗ್ಸ್ಟರ್ಸ್ಗೆ, ಜೆಂಜಿ ಕಿಡ್ಸ್ಗೆ ಅಂತ ಅಂದರೆ, ನಾನು ನಿಮ್ಮದೊಂದು ವಿಡಿಯೋ ನೋಡ್ತಾ ಇದ್ದೆ, ರ್ಯಾಪರ್ ಕೀರ್ತಿ ಅವ್ರ ಜೊತೆ ನೀವು ಇದು ಮಾಡಿದ್ದು. ಅಫ್ಕೋರ್ಸ್ ನಾನು ಕೂಡ ಅವ್ರ ಫ್ಯಾನು. ನಮ್ಮ ಕೋಲಾರ ಗೌರಿಬಿದನೂರು ಆ ಭಾಷೆನ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು. ಸೊ ನೀವು ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮುದ್ದೆ, ಅದೇನೋ ಸಾಂಬಾರು ನಾನ್ ವೆಜ್ಜು, ಸೊ ಅದನ್ನು ತಿಂದಿದ್ದು ನಂಗೆ ನಿಜವಾಗ್ಲೂ ಖುಷಿ ಆಯಿತು. ನಾನ್ ವೆಜ್ ಅಲ್ಲ, ಅದೇನೋ ಒಂದ್ರಲ್ಲಿ ಸಾಂಬಾರು ಮಾಡಿದ್ರು, ಕರ್ಮೀನ್ ಸಾರು ನಾನ್ ವೆಜ್ ತಾನೇ ಅದು. ಸೊ ಅದು ಹೇಳಕ್ ಬರಲಿಲ್ಲ ನಮ್ಮ ಕಡೆ. ಅದು ಇವೇ ತಾನೇ ನಾವೆಲ್ಲ ಬೆಳೆದಿರೋದು ನಾವು. ಸರ್ ಆ್ಯಕ್ಚುಲಿ ಯುನೀಕ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಇದು ನಾನು ಕೆಲವ್ರ ಹತ್ರ ಹೇಳ್ತಾ ಇದ್ದೆ, ಈ ಥರದ ಐಡಿಯಾಗಳು ಬರೋದು ದುನಿಯಾ ವಿಜಯ್ ಸರ್ಗೆ ಮಾತ್ರ ಅಂತ. ಹೆಂಗೆ ಕನೆಕ್ಟ್ ಆಗಬೇಕು ಜನಗಳ ಜೊತೆ ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ಸಕ್ಕದಾಗಿತ್ತು. ಆ ಮಣ್ಣಲ್ಲಿ ಕುತ್ಕೊಂಡು ನೀವು ಮುದ್ದೆ ಎಲ್ಲ ತಿಂದಿದ್ದು ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದ್ರ ಬಗ್ಗೆ ಹೇಳಿ ಸರ್, ಎಷ್ಟು ಕನೆಕ್ಟೆಡ್? ರ್ಯಾಪರ್ ಕೀರ್ತಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಪಾಪ ನಾನು ಇರೋ ಜಾಗಕ್ಕೆ ಒಂದು ಹಳ್ಳಿಲಿದ್ದೆ. ನಾನು ಒಂದು ಹಳ್ಳಿಗೆ ನಾವೆಲ್ಲ ಸೇರಿ ಇಬ್ಬರು ಮಾತಾಡಿಕೊಂಡು ತಂಗ್ಳಿಟ್ಟು ಆಮೇಲೆ ಕರ್ಮೀನ್ ಸಾರು ತಿನ್ನಬೇಕು ಅನ್ನೋ ಆಸೆ ಕಣಪ್ಪ ನನಗೆ, ಮಾಡಿಕೊಡು ಅಂದರೆ ಅಣ್ಣ ಮಾಡ್ತೀನಿ ಬಾಣ ಅಂತ. ಸರಿ ಇದನ್ನು ನಾವು ಈ ಲ್ಯಾಂಡ್ ಲಾರ್ಡ್ ವಿಷಯ ಮಾತಾಡೋಣ ಕಣಪ್ಪ, ಖಂಡಿತವಾಗ್ಲೂ ಮಾತಾಡೋಣ ಅಂದಾಗ ಅದೇ ತಂಗ್ಳಿಟ್ಟು ಕರ್ಮೀನ್ ಸಾರು ಮಾಡಿಕೊಂಡು ನಾನು ನುಂಗಿದೆ. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತ ಸರ್, AC ಕಾರಲ್ಲಿ ಓಡಾಡಿಕೊಂಡು ಈ ಥರದ ಟಾಪಿಕ್ ಬಗ್ಗೆ ಸಿನಿಮಾ ಮಾಡಿದ್ರೆ ಅದು ದೊಡ್ಡದಲ್ಲ. ನೆಲದ ಮಣ್ಣಲ್ಲಿ ಅಲ್ಲಿ ಕೂತು ಉಂಡು ಅಲ್ಲೇ ಮಲಗಿ ಆ ಥರದ್ದು ಅನುಭವಿಸಿರೋರು ಮಾತ್ರ ಈ ಥರದ ಸಿನಿಮಾ ತೆಗೆದ್ರೇ ಆ ಸಿನಿಮಾಗೊಂದು ವ್ಯಾಲ್ಯೂ ಇರುತ್ತೆ. ಸೊ ಅದನ್ನು ನೀವು ಮಾಡಿದ್ದೀರಾ. ಸೊ ಜೊತೆಗೆ ಈ ಸಿನಿಮಾ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಾಗ ಒಂದಷ್ಟು ಪರ ವಿರೋಧ ಚರ್ಚೆಗಳಾಗ್ತಿದೆ. ಒಂದಷ್ಟು ಜನ ಸಮಾನತೆ ಬಗ್ಗೆ ಮತ್ತು ಒಂದು ಒಳ್ಳೆ ಟಾಪಿಕ್ ಬಗ್ಗೆ ತೆಗೆದಿದ್ರು ಸಹ ಈ ಸಿನಿಮಾಗೆ ಒಂದಷ್ಟು ನೆಗೆಟಿವ್ ಪ್ರಚಾರವನ್ನು ಮಾಡಬೇಕು ಅಂತಲೇ ಒಂದು ರೀತಿ ಟಾಕ್ಸಿಕ್ ಜಾಸ್ತಿ ಇದೆ ಅಂತ ಅನಿಸುತ್ತೆ ಸರ್. ಅದು ಇಂಡಸ್ಟ್ರಿಯವರಲ್ಲೇ ಇರೋದು ತೀರಾ ವಿಪರ್ಯಾಸ ಅಂತ ಕೂಡ ಅಂತ ಅನಿಸುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಜೊತೆಗೆ ಅದನ್ನು ಎಷ್ಟು ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಮುನ್ನಡೀತೀರಾ? ನಾನು ಯಾವಾಗಲೂ ಅಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡೇ ಹೋಗಿರೋದು. ಆವಾಗಲಿಂದನೂ 20 ವರ್ಷದಿಂದನೂ ಅದೇ ಉತ್ತರ ಕೊಡ್ತಾ ಬಂದಿದ್ದೀನಿ. ಮತ್ತೆ ಇವ್ರಿಗೆ ಅದೇ ಮತ್ತೆ ಇನ್ನೊಂದು ಉತ್ತರ, ಇದೇ ಉತ್ತರ ಅದು ದಕ್ಷಿಣ, ಇದು ಉತ್ತರ ಅಷ್ಟೇ. ಗೆಲುವೇ ಉತ್ತರ. ಸೊ ಇನ್ನು ಈ ಗೆಲುವು ಮತ್ತಷ್ಟು ಒಂದು ಮೈಲಿಗಲ್ಲು ತಲುಪೋದಕ್ಕೆ ಎಷ್ಟು ನಿಮ್ಮ ಹೋರಾಟ ಮುಂದುವರಿಯುತ್ತೆ? ಯಾಕಂದರೆ ಈ ಟಾಕ್ಸಿಕ್ ಅನ್ನೋದು ಇಲ್ಲಿಗೆ ನಿಲ್ಲಬೇಕು ಅಂತ ಅನಿಸುತ್ತೆ. ಎಷ್ಟೇ ಟಾಕ್ಸಿಕ್ ಇದ್ರೂ ಕೂಡ ದುನಿಯಾ ವಿಜಯ್ ಅವರು ಅಲ್ಗಾಡಲ್ಲ, ಅವರು ಮುನ್ನುಗ್ತಿರ್ತಾರೆ ಅನ್ನೋದಕ್ಕೆ ಏನು ಹೇಳ್ತೀರಿ ಸರ್? ಅದಕ್ಕೆ ನಾನು ಒಂದಷ್ಟು ವಿದ್ಯಾವಂತ ಸ್ನೇಹಿತರು ಜೊತೆಲಿದ್ದು ಅವರು ನನಗೆ ಕೊಡುವಂಥ ಶಕ್ತಿ, ಅವ್ರು ಹೇಳ್ಕೊಡುವಂಥ ರೀತಿ, ಎಲ್ಲೋ ಬಾಬಾ ಸಾಹೇಬ್ರ ಬಗ್ಗೆ ಓದ್ತಾ ಇದ್ದಾಗ ಈ ದೇಶಕ್ಕೆ ಸಂವಿಧಾನ ಕೊಟ್ಟೋದಂಥ ಮನುಷ್ಯ ಎಷ್ಟು ನೊಂದು ಬೆಂದರೂ ಸಹ, ಎಷ್ಟು ಅವ್ರಿಗೂ ನೋವಾದರೂ ಸಹ ನಿಂತರಲ್ಲ ಅವರೆಲ್ಲ. ಆ ಥರದ್ದು ಸುಮಾರು ಜನ ದೊಡ್ಡ ದೊಡ್ಡ ಸಾಧಕರಿದ್ದಾರೆ. ಅವ್ರದ್ದೆಲ್ಲ ಓದಿದಾಗ ನಮಗೆ ತುಂಬ ಕಡಿಮೆ ಅನಿಸುತ್ತೆ. ಈ ಟೀಕೆ ಟಿಪ್ಪಣಿ ಅಥವಾ ನಮ್ಮನ್ನು ಅಲ್ಗಳಿಯೋದು ಅಥವಾ ನಮ್ಮನ್ನು ಕೆಳಗಿಳಿಸೋದು, ನಮ್ಮನ್ನು ತುಳಿಯೋಕ್ಕೆ ನೋಡೋದು, ಅದೆಲ್ಲ ಮಾಡ್ತಾರೆ. ಅವಾಗ ಅವರೇ ಅಷ್ಟು ಅನುಭವಿಸಿ ಮೇಲೆ ಬಂದಿದ್ದಾರೆ ಅಂದಮೇಲೆ ನಾವ್ಯಾಕೆ ಇದೊಂದು ಸಣ್ಣ ವಿಷಯಕ್ಕೆ ತಲೆ ಕೆಡಿಸ್ಕೋಬೇಕು? ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ. ಅದು ಎಲ್ಲಿಲ್ಲ, ಎಲ್ಲರಿಗೂ ಇದೆ ಅಂದಮೇಲೆ ನನಗೂ ಇರಬೇಕಲ್ವಾ. ಸೊ ಹಂಗಾಗಿ ಅದನ್ನು ಸ್ವಾಗತಿಸ್ಬೇಕಾಗತ್ತೆ. ಆದರೆ ಅವ್ರಿಗೆ ಒಂದು ಹೇಳ್ಬೇಕಾಗತ್ತೆ, ಒಂದ್ಸರಿ ಅದೇ ಸಂವಿಧಾನ ಓದ್ಕೊಳ್ಳಿ ಪ್ಲೀಸ್ ಅಂತ. ಸರ್ ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ, ದುನಿಯಾ ವಿಜಯ್ ಅವರು ರಾಜಕೀಯಕ್ಕೋಸ್ಕರ ಬರೋಕ್ಕೋಸ್ಕರ ಈ ಒಂದು ದಲಿತ ಸಿನಿಮಾಗಳು ಮಾಡ್ತಿದ್ದಾರೆ ಅಂತ ಸುಮ್ಮನೆ ಗಾಸಿಪ್ ಮಾಡ್ತಿದ್ದಾರೆ. ಅಂದರೆ ಜೈ ಭೀಮ್ ಅನ್ನೋ ಒಂದು ನಿನಾದವನ್ನು ಮಾಡಿಕೊಂಡು ದುನಿಯಾ ವಿಜಯ್ ಅವರು ಈ ಥರ ಎಲ್ಲ ಮಾಡ್ತಿದ್ದಾರೆ ಅನ್ನೋದು ಕೂಡ ಕಮೆಂಟ್ಸ್ಗಳು ಕೇಳಿ ಬರ್ತಿದೆ ಸರ್. ಅದು ಒರಿಜಿನಲ್ ಆಗಿರೋರ್ಗೆ ಗೊತ್ತಾಗಿದೆ. ಯಾರು ಒರಿಜಿನಲ್ ಆಗಿ ಯೋಚನೆ ಮಾಡ್ತದೋ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ. ಯಾರು ಡೂಪ್ಲಿಕೇಟ್ ಆಗಿ ಯೋಚನೆ ಮಾಡ್ತಾರೆ ಅವ್ರಿಗೆ ಮಾತ್ರ ಹಂಗೆ ಕಾಣ್ತಾ ಇದೆ. ಆಯ್ತಾ, ನನಗೆ ಸಿನಿಮಾದಲ್ಲಿರೋ ರಾಜಕೀಯ ತಡ್ಕೊಳ್ಳೋಕ್ಕೆ ಕಷ್ಟ. ಇನ್ನು ಆ ರಾಜಕೀಯಕ್ಕೆ ಹೋಗಿ ನಾನೇನು ಮಾಡಲಿ? ಆಮೇಲೆ ನಾನು ಅಷ್ಟು ದೊಡ್ಡ ಶ್ರೀಮಂತನೂ ಅಲ್ಲ, ನಾನು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಬೇಕಾಗೋಂಥ ಅವಶ್ಯಕತೆ ನನಗಿಲ್ಲ. ನನಗೆ ಒಂದೇ ಇರೋದು, ನನ್ನ ಕೆಲಸದಲ್ಲಿ ನನ್ನ ಕೈಯಲ್ಲಿ ಏನು ಒಳ್ಳೇದು ಮಾಡೋಕ್ಕೆ ಸಾಧ್ಯ ಯುವ ಪೀಳಿಗೆಗೆ ಅದನ್ನು ಮಾಡ್ತೀನಿ. ಅದೇ ಸಲಗಾಲೂ ಮಾಡಿದೆ, ಅದೇ ಭೀಮಲ್ಲೂ ಮಾಡಿದೆ, ಅದೇ ಲ್ಯಾಂಡ್ ಲಾರ್ಡಲ್ಲೂ ಮಾಡಿದ್ದೀನಿ. ಮುಂದೆ ಬರೋ ಸಿನಿಮಾನು ಅದನ್ನೇ ಮಾಡ್ತೀನಿ ನಾನು ಯಾವಾಗಲೂ. ಹಂಗನ್ಬಿಟ್ಟು ಜೈ ಭೀಮ್ ಅನ್ನೋ ಪದ ಪ್ರತಿಯೊಬ್ಬ ಅವ್ರ ಬಗ್ಗೆ ಓದ್ಕೊಂಡ್ರೆ ಖಂಡಿತವಾಗ್ಲೂ ಜೈ ಭೀಮ್ ಅಂತಾರೆ. ನೀವು ಓದ್ದಿರೇ ಮಾತಾಡ್ಬಿಟ್ರೆ, ಇವಾಗ ನಾನು ಹೊಡೆದ್ರೆ ತಾನೇ ನಿಮ್ಗೆ ನೋವಾಗೋದು, ಹಂಗೆ ನೀವು ಓದಿದ್ರೆ ತಾನೇ ನಿಮ್ಗೆ ಅದೇನು ಅಂತ ಗೊತ್ತಾಗೋದು. ಒಂದು ಸರಿ ಓದಿ ನಿಮ್ಮ ಬಾಯಲ್ಲಿ ಬರಲಿಲ್ಲ ಅಂದರೆ ನಾನು ಅವ್ರ ಕಾಲು ಕೆಳಗಡೆ ನುಗ್ಬಿಡ್ತೀನಿ. ಸರ್ ಇನ್ನು ಪ್ರೇಕ್ಷಕ ಪ್ರಭುನೇ ಇವತ್ತು ಲ್ಯಾಂಡ್ ಲಾರ್ಡ್ಗೆ ಪ್ರೇಕ್ಷಕನೇ ಲಾರ್ಡು. ಸೊ ಅವ್ರ ಸಪೋರ್ಟ್ ನಿಮಗೆ ಸಿಕ್ಕಿದೆ. ಕೊನೆಯದಾಗಿ ಏನು? ಥ್ಯಾಂಕ್ ಯು ಅಮ್ಮ. ಇರಿ ಸರ್ ಥ್ಯಾಂಕ್ ಯು ಅಮ್ಮ. ನಿಮ್ಮೆಲ್ಲರ ಸಹಾಯಕ್ಕೆ, ನಿಮ್ಮೆಲ್ಲರ ತಾಳ್ಮೆಗೆ, ನೀವು ನನಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ, ಮತ್ತು ಎಲ್ಲರೂ ಪಿಕ್ಚರ್ ನೋಡ್ತಾರೋ ಎಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ದುನಿಯಾ ವಿಜಯ್ ಅವರ ಮಾತು. ಏನು ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಗ್ತಿದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.